ಒಂದು ಕಾಲದಲ್ಲಿ ಹಸಿರು ಕಾಡುಗಳು ಮತ್ತು ಹೊಳೆಯುವ ನದಿಗಳ ನಡುವೆ ಇರುವ ಸುಂದರಪುರ ಎಂಬ ಹಳ್ಳಿಯಿತ್ತು. ಆ ಹಳ್ಳಿಯ ಜನರು ಸರಳ ಜೀವನ ನಡೆಸುತ್ತಿದ್ದರು. ಪರಸ್ಪರ ಸಹಾಯ ಮಾಡಿಕೊಳ್ಳುವುದು ಅವರ ಸಂಸ್ಕೃತಿ. ಆ ಹಳ್ಳಿಯಲ್ಲಿ ಮಲ್ಲಪ್ಪ ಎಂಬ ವೃದ್ಧನೊಬ್ಬ ಇದ್ದ. ಅವನು ಬಡವನಾಗಿದ್ದರೂ ಅವನ ಹೃದಯ ತುಂಬಾ ದೊಡ್ಡದು. ನನ್ನ ಬಳಿ ಏನಿದ್ದರೂ ಇತರರ ಜೊತೆ ಹಂಚಿಕೊಳ್ಳಬೇಕು ಅನ್ನೋದೇ ಅವನ ಜೀವನದ ನಿಯಮ. ಮಲ್ಲಪ್ಪನಿಗೆ ಒಬ್ಬ ಮೊಮ್ಮಗ, ಚಿನ್ನು. ಚಿನ್ನು ತುಂಬ ಚುರುಕು, ಕುತೂಹಲದಿಂದ ಕೂಡಿದ ಹುಡುಗ. ಅವನು ಸದಾ ಅಜ್ಜನನ್ನು ಕೇಳುತ್ತಿದ್ದನು. ಅಜ್ಜ, ಒಳ್ಳೆಯದು ಮಾಡಿದರೆ ಏನಾಗುತ್ತದೆ? ಮಲ್ಲಪ್ಪ ನಗುತ್ತಾ ಹೇಳುತ್ತಿದ್ದ, ಮಗನೇ, ಒಳ್ಳೆಯದು ಮಾಡಿದರೆ ಅದಕ್ಕೆ 10 ಪಟ್ಟು ಫಲ ಬರುತ್ತದೆ. ಒಂದು ವರ್ಷ ಮಳೆ ಸರಿಯಾಗಿ ಬೀಳಲಿಲ್ಲ. ಬೆಳೆಗಳು ಒಣಗಿ ಹೋದವು. ಹಳ್ಳಿಯಲ್ಲಿ ಅನ್ನದ ಕೊರತೆ ಶುರುವಾಯಿತು. ಹಲವರು ತಮ್ಮ ಸ್ವಾರ್ಥಕ್ಕಾಗಿ ಆಹಾರವನ್ನು ಸಂಗ್ರಹಿಸಿಟ್ಟರು. ಆದರೆ ಮಲ್ಲಪ್ಪ ಮಾತ್ರ ತನ್ನ ಮನೆಯಲ್ಲಿ ಉಳಿದಿದ್ದ ಅಲ್ಪ ಅಕ್ಕಿಯನ್ನು ಹಸಿದವರಿಗೆ ಹಂಚಿದ. ಚಿನ್ನು ಹೆದರಿಕೊಂಡು ಕೇಳಿದ, ಅಜ್ಜ, ನಮಗೆ ನಾಳೆ ಏನು ತಿನ್ನೋದು? ಮಲ್ಲಪ್ಪ ಶಾಂತವಾಗಿ ಉತ್ತರಿಸಿದ, ನಂಬಿಕೆ ಇಟ್ಟವನು ಎಂದಿಗೂ ಹಸಿದಿರೋದಿಲ್ಲ. ಒಂದು ರಾತ್ರಿ ಚಿನ್ನು ಮತ್ತು ಮಲ್ಲಪ್ಪ ಮಲಗಿದ್ದಾಗ ಮನೆಯ ಮುಂದೆ ವಿಚಿತ್ರ ಬೆಳಕು ಕಾಣಿಸಿತು. ಒಬ್ಬ ಸಾಧು ಬಂದಂತೆ ಕಾಣಿಸಿಕೊಂಡ. ಸಾಧು ಹೇಳಿದ, ಮಲ್ಲಪ್ಪ, ನಿನ್ನ ನಿಸ್ವಾರ್ಥತೆ ನನಗೆ ಸಂತೋಷ ತಂದಿದೆ. ಈ ದೀಪವನ್ನು ತೆಗೆದುಕೋ. ಇದು ನಂಬಿಕೆಯ ದೀಪ. ಆದರೆ ನೆನಪಿರಲಿ, ಇದನ್ನು ಸ್ವಾರ್ಥಕ್ಕಾಗಿ ಬಳಸಬಾರದು. ಅಷ್ಟೇ ಹೇಳಿ ಸಾಧು ಕಾಣೆಯಾಗಿಬಿಟ್ಟ. ನಂಬಿಕೆಯ ದೀಪದ ಶಕ್ತಿ. ಮರುದಿನ ಮಲ್ಲಪ್ಪ ದೀಪ ಹಚ್ಚಿದ. ಅಚ್ಚರಿಯಾಗಿ ಮನೆಯ ಮುಂದೆ ಅನ್ನ, ತರಕಾರಿಗಳು, ಹಣ್ಣುಗಳು ಕಾಣಿಸಿಕೊಂಡವು. ಮಲ್ಲಪ್ಪ ಅವನ್ನು ಹಳ್ಳಿಯ ಎಲ್ಲರಿಗೂ ಹಂಚಿದ. ಹಳ್ಳಿಯ ಜನರಿಗೆ ಆಶ್ಚರ್ಯ. ಆ ದಿನದಿಂದ ಮಳೆ ಬಂತು, ಬೆಳೆಗಳು ಬೆಳೆಯಲು ಶುರುವಾದವು. ಆದರೆ ಕೆಲ ಸ್ವಾರ್ಥಿ ಜನರಿಗೆ ದೀಪದ ಬಗ್ಗೆ ಗೊತ್ತಾಗಿ ಅದನ್ನು ಕಸಿದುಕೊಳ್ಳಲು ಯತ್ನಿಸಿದರು. ಪರೀಕ್ಷೆಯ ಸಮಯ. ಒಂದು ರಾತ್ರಿ ಅವರು ದೀಪವನ್ನು ಕದ್ದುಕೊಂಡರು. ಆದರೆ ದೀಪ ಹಚ್ಚಿದರೂ ಏನೂ ನಡೆಯಲಿಲ್ಲ. ಅಷ್ಟರಲ್ಲಿ ಆ ಸಾಧು ಮತ್ತೆ ಕಾಣಿಸಿಕೊಂಡು ಹೇಳಿದರು, ನಂಬಿಕೆ ಮತ್ತು ಒಳ್ಳೆಯ ಮನಸ್ಸಿಲ್ಲದೆ ಈ ದೀಪ ಕೆಲಸ ಮಾಡುವುದಿಲ್ಲ. ಸ್ವಾರ್ಥಿ ಜನರಿಗೆ ತಮ್ಮ ತಪ್ಪು ಅರಿವಾಯಿತು. ಅವರು ಮಲ್ಲಪ್ಪನ ಬಳಿ ಕ್ಷಮೆ ಕೇಳಿದರು. ಸುಂದರಪುರದ ಹೊಸ ಜೀವನ. ಮಲ್ಲಪ್ಪ ದೀಪವನ್ನು ಹಳ್ಳಿಯ ದೇವಾಲಯದಲ್ಲಿ ಇಟ್ಟ. ಅದು ಎಲ್ಲರಿಗೂ ಒಳ್ಳೆಯದನ್ನು ನೆನಪಿಸುವ ಸಂಕೇತವಾಯಿತು. ಚಿನ್ನು ಅಜ್ಜನನ್ನು ಅಪ್ಪಿಕೊಂಡು ಹೇಳಿದ, ಅಜ್ಜ, ಈಗ ನನಗೆ ಅರ್ಥವಾಯಿತು. ನಂಬಿಕೆ ಮತ್ತು ಒಳ್ಳೆಯ ಮನಸ್ಸೇ ನಿಜವಾದ ಸಂಪತ್ತು. ಮಲ್ಲಪ್ಪ ನಗುಮುಖದಿಂದ ಉತ್ತರಿಸಿದ, ಹೌದು ಮಗನೇ, ಅದೇ ಜೀವನದ ಬೆಳಕು.